ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕ್ರಿಸ್ತಶಕ 1857. ವಾಸ್ಕೋ ಡ ಗಾಮನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ನಂತರ ಭಾರತಕ್ಕೆ ಬ್ರಿಟಿಷರು ಬಂದರು. 1857 ವೇಳೆಗೆ ಹಲವು ಬಗೆಯ ನೀತಿಯನ್ನು ಸಮಯಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳುತ್ತಾ ಬಹಳಷ್ಟು ಭಾರತದ ಭಾಗವನ್ನು ತಮ್ಮದಾಗಿಸಿಕೊಂಡರು. ನೀವೀಗ 1857 ವೇಳೆಗೆ ಭಾರತದಲ್ಲಿ ಬ್ರಿಟಿಷರು ಹೊಂದಿದ್ದ ಸಾಮ್ರಾಜ್ಯದ ಭೂಪಟವನ್ನು ನೋಡುತ್ತಿದ್ದೀರಿ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಕಂದು ಬಣ್ಣದಲ್ಲಿ ಗುರುತಿಸಿರುವ ಪ್ರದೇಶವೆಲ್ಲವೂ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಇನ್ನುಳಿದ ಅರಿಶಿನ ಬಣ್ಣದ ಪ್ರದೇಶಗಳೆಲ್ಲವೂ ದೇಶಿ ರಾಜ್ಯರ ಕೈಯಲ್ಲಿತ್ತು. ಅವರೆಲ್ಲರೂ ಬ್ರಿಟಿಷರ ಅಧೀನದಲ್ಲಿದ್ದರು. ಭಾರತದ ರಾಜ್ಯಗಳನ್ನು ಬಾಚಿಕೊಳ್ಳುವ ಬ್ರಿಟಿಷರ ನೀತಿ ಭಾರತೀಯ ರಾಜರಿಗೆ ಭೀತಿಯನ್ನುಂಟು ಮಾಡಿತು. ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ಇದರ ಪರಿಣಾಮವಾಗಿ ಸತಾರ, ಝಾನ್ಸಿ, ಜೈಪುರ್, ಸಂಬಲ್ಪುರ, ಔಧ್ ಮತ್ತು ಉದಯಪುರ ರಾಜ್ಯಗಳು ವಾರಸುದಾರರಿಲ್ಲದೆ ಆಂಗ್ಲರ ಕೈವಶವಾದವು. ಪೇಶ್ವೆ 2ನೇ ಬಾಜಿರಾಯನ ದತ್ತುಪುತ್ರ ನಾನಾ ಸಾಹೇಬನಿಗೆ ನೀಡುತ್ತಿದ್ದ ಸವಲತ್ತುಗಳನ್ನು ಬ್ರಿಟಿಷರು ನಿಲ್ಲಿಸಿದರು. ಇದೇ ರೀತಿ ಮೊಘಲ್ ದೊರೆ, ಔಧ್ನ ನವಾಬ ಮುಂತಾದ ರಾಜರನ್ನು ಅಧಿಕಾರದಿಂದ ಕಿತ್ತೊಗೆದರು. ಇವರುಗಳ ಬಳಿ ಸೇವೆ ಸಲ್ಲಿಸುತ್ತಿದ್ದ ಲಕ್ಷಾಂತರ ಸೈನಿಕರು ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದರು. ಆರ್ಥಿಕ ಕಾರಣಗಳು. 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾಯಿತು. ವ್ಯಾಪಾರ ರಾಷ್ಟ್ರವಾಗಿದ್ದ ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿ ಇಂಗ್ಲೆಂಡಿನ ಸರಕುಗಳು ತೀರಾ ಕಡಿಮೆ ಬೆಲೆಗೆ ದೊರಕುವಂತಾಯಿತು. ಭಾರತದಲ್ಲಿನ ಗೃಹ ಕೈಗಾರಿಕೆಗಳಾದ ಬಟ್ಟೆ, ಗೋಣಿಚೀಲ, ಉಣ್ಣೆ ಕೈಗಾರಿಕೆಗಳು ನಾಶವಾದವು. ಲಕ್ಷಾಂತರ ನೇಕಾರರು ಉದ್ಯೋಗ ಕಳೆದುಕೊಂಡರು. ಭಾರತದ ಬಟ್ಟೆ ಇಂಗ್ಲೆಂಡಿನಲ್ಲಿ ಮಾರಾಟವಾಗದಂತೆ ಅದರ ಮೇಲೆ ದುಬಾರಿ ಸುಂಕ ಹೇರಿದರು. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. ಇಂಗ್ಲಿಷರು ಜಾರಿಗೆ ತಂದ ಸುಧಾರಣೆಗಳು ಅನೇಕ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯವಾದಿಗಳಿಗೆ ಅತೃಪ್ತಿಯನ್ನು ಉಂಟುಮಾಡಿತು. ಸತಿ ಸಹಗಮನ ನಿಷೇಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹದಂತಹ ಕಾನೂನುಗಳಿಂದ ಸಂಪ್ರದಾಯವಾದಿಗಳು ಕೋಪಗೊಂಡರು. ತಂತಿ ಮತ್ತು ರೈಲ್ವೆ ವ್ಯವಸ್ಥೆ ಪಾಶ್ಚಿಮಾತ್ಯೀಕರಣದ ಕುರುಹುಗಳಾಗಿ ಕಂಡವು. ಆಡಳಿತಾತ್ಮಕ ಕಾರಣಗಳು. ಆಂಗ್ಲರು ಜಾರಿ ಮಾಡಿದ ಕಾನೂನುಗಳು ಸಮಾನತೆಯನ್ನು ತಂದಿತು, ಶ್ರೇಣಿ ವ್ಯವಸ್ಥೆಯನ್ನು ಮುರಿಯಿತು. ಇದರಿಂದಾಗಿ ಜಮೀನುದಾರರು ಮತ್ತು ಪ್ರತಿಷ್ಠಿತ ವರ್ಗದ ಜನರು ಅಸಮಾಧಾನಗೊಂಡರು. ಈ ಕಾನೂನುಗಳು ಕ್ಲಿಷ್ಟವೂ ಮತ್ತು ತುಂಬಾ ದುಬಾರಿಯೂ ಆಗಿದ್ದವು. ಇವುಗಳು ಸಾಮಾನ್ಯ ಮನುಷ್ಯನಿಗೆ ಯಾವ ರೀತಿಯಿಂದಲೂ ಸಹಾಯವಾಗಲಿಲ್ಲ. ಅಲ್ಲದೆ ಈ ಕಾನೂನುಗಳು ಭಾರತೀಯರಿಗೆ ಮಾತ್ರ ಅನ್ವಯವಾಗುತ್ತಿದ್ದವು, ಇಂಗ್ಲಿಷರಿಗೆ ಅನ್ವಯವಾಗುತ್ತಿರಲಿಲ್ಲ. ಇವುಗಳಿಂದ ಆಂಗ್ಲರಿಗೆ ವಿನಾಯಿತಿ ನೀಡಲಾಗಿತ್ತು. ಸೇವೆಯಲ್ಲಿ ಭಾರತೀಯ ಸೈನಿಕರು ಹಾಗೂ ಇಂಗ್ಲಿಷ್ ಸೈನಿಕರ ನಡುವೆ ತಾರತಮ್ಯವಿತ್ತು. ಉನ್ನತ ಹುದ್ದೆಗಳೆಲ್ಲವೂ ಇಂಗ್ಲಿಷ್ ಸೈನಿಕರಿಗೆ ಮೀಸಲಾಗಿತ್ತು.
ಅಲ್ಲದೆ ಇಂಗ್ಲಿಷ್ ಸೈನಿಕರಿಗೆ ಭಾರತೀಯ ಸೈನಿಕರಿಗಿಂತ 8 ಪಟ್ಟು ಹೆಚ್ಚು ಸಂಬಳವನ್ನು ನೀಡಲಾಗುತ್ತಿತ್ತು. ಭಾರತೀಯ ಸೈನಿಕರನ್ನು ಇತರ ದೇಶಗಳಲ್ಲಿಯೂ ಯುದ್ಧ ಮಾಡಲು ಕಳುಹಿಸುತ್ತಿದ್ದರು. ಇದಕ್ಕಾಗಿ ಅವರಿಗೆ ಹೆಚ್ಚಿನ ಭತ್ಯೆಯನ್ನು ನೀಡುತ್ತಿರಲಿಲ್ಲ. ತಕ್ಷಣದ ಕಾರಣಗಳು. ಇಂಗ್ಲಿಷ್ ಸೈನ್ಯದಲ್ಲಿ ಅಂದಾಜು 40,000 ಇಂಗ್ಲಿಷ್ ಸೈನಿಕರಿದ್ದರು. ಭಾರತೀಯ ಸೈನಿಕರ ಸಂಖ್ಯೆ 2,30,000ವಿದ್ದಿತು. ಈ ಸಂಖ್ಯಾ ಬಲವೇ ಭಾರತೀಯ ಸೈನಿಕರಲ್ಲಿ ಆತ್ಮಸ್ಥೈರ್ಯ ತುಂಬಿತು. ಅಲ್ಲದೆ ಬ್ರಿಟಿಷರು ಅನ್ಯ ದೇಶಗಳಲ್ಲಿ ಬಹುವಾಗಿ ಯುದ್ಧದಲ್ಲಿ ತೊಡಗಿದ್ದರು. ಈಗ ತಾವೆಲ್ಲ ಒಟ್ಟಾಗಿ ಹೋರಾಡಿದರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಬಹುದೆಂದು ನಂಬಿದರು. ಇದೇ ವೇಳೆಯಲ್ಲಿ ಸೈನಿಕರಿಗೆ ಹೊಸ ತರಹದ ಎನ್ಫೀಲ್ಡ್ ಬಂದೂಕುಗಳನ್ನು ಇಂಗ್ಲಿಷರು ಒದಗಿಸಿದರು. ಅವುಗಳ ತೋಟಾಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತು. ಈ ತೋಟಾಗಳನ್ನು ಸೈನಿಕರು ಬಾಯಿಯಿಂದ ಕಚ್ಚಿ ತೆರೆಯಬೇಕಾಗಿತ್ತು. ಹಿಂದೂಗಳಿಗೆ ಹಸು ಪವಿತ್ರ, ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾದುದು. ಆದ ಕಾರಣ ಇದು ಹಿಂದೂ ಮುಸ್ಲಿಂ ಸೈನಿಕರಿಗೆ ತೀವ್ರ ಕೋಪವನ್ನುಂಟು ಮಾಡಿತು. तूने कारतूस मुंह से काहे लगाया? अरे ये तो धर्म भ्रष्ट कर लिया अपना। छी छी, मैं होता तो हाथ तक नहीं लगाता। अब तुम अंग्रेजी का बोला थोड़ी सीख गए हो, अपने आप अंग्रेजी समझने लगे हो। अब तुम्हारी मिसाल देकर वो हम सबको मजबूर करेंगे। बकवास बंद करो। मैं सिर्फ गॉर्डन साहब को जानता हूँ। गॉर्डन साहब ने कहा कि कारतूस की बात झूठ है तो बस झूठ है। और अगर गॉर्डन साहब झूठ बोल रहे हैं तो? गॉर्डन साहब मुझसे कभी झूठ नहीं बोलेंगे। वो तो ठीक है, लेकिन कारतूस की बात सच निकली तो कंपनी को जलाकर राख कर दूंगा। ಈ ಘಟನೆಯು ದಂಗೆಗೆ ಶೀಘ್ರ ಚಾಲನೆ ನೀಡಿತು. ಬರಾಕ್ಪುರದಲ್ಲಿ ಸೈನಿಕರಿಗೆ ಹಲ್ಲಿನಿಂದ ಕಚ್ಚಿ ಕೊಬ್ಬು ಸವರಿದ ತೋಟವನ್ನು ತೆರೆಯುವಂತೆ ಇಂಗ್ಲಿಷರು ಆದೇಶಿಸಿದರು. साहब, what's the matter? सिपाही नए कारतूस का इस्तेमाल नहीं करना चाहते साहब। Damn it, Bakht Khan! Now this is the army. A soldier uses whatever arms and ammunition he is asked to use. First company, first platoon, step forward. Enough! ಮಂಗಲ ಪಾಂಡೆ ಎಂಬುವವನಿಗೆ ಇದು ವಿಪರೀತ ಕೋಪ ತರಿಸಿತು. I will blow you apart with cannon. Fire! 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 ಆದೇಶ ನೀಡಿದ ಮೇಜರ್ ಹಡ್ಸನ್ ಅನ್ನು ಕೊಂದರು. ಮೀರತ್ನಲ್ಲಿಯೂ ತೋಟಾಗಳನ್ನು ಬಳಸಲು ಸಿಪಾಯಿಗಳು ನಿರಾಕರಿಸಿದರು. What's going on? Who's on the bugle?
वरना मारे जाओगे। ಮಂಗಲ್ ಪಾಂಡೆ ಮತ್ತು ಅವನ ಜೊತೆಯ ಸೈನಿಕರನ್ನು ಬಂಧಿಸಿ ಗಲ್ಲಿಗೇರಿಸಿದರು. सबको खबर करता हूं, आजादी की जंग शुरू। मंगल सिंह, आपको तुम्हारी जरूरत है। Hold your fire! Who's the man? Zinda Fakado! फौजी अदालत के फैसले के मुताबिक तुम्हें सजा ए मौत दी गई है। ಇದರಿಂದ ಕೋಪಗೊಂಡ ಸಿಪಾಯಿಗಳು ಬಹಿರಂಗವಾಗಿ ದಂಗೆ ಎದ್ದರು. ಸೆರೆಮನೆಯಲ್ಲಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು. ಕೈಗೆ ಸಿಕ್ಕ ಬಿಳಿಯರೆಲ್ಲರನ್ನು ಕೊಂದು ಹಾಕಿದರು. ಮೀರತ್ನಿಂದ ಸಿಪಾಯಿಗಳು ದೆಹಲಿಗೆ ತೆರಳಿದರು. ಅಲ್ಲಿ ಕೆಂಪು ಕೋಟೆಯನ್ನು ಮುತ್ತಿದರು. ದೆಹಲಿಯನ್ನು ಕೈವಶ ಮಾಡಿಕೊಂಡರು. ಪದಚ್ಯುತ ಮೊಘಲ್ ದೊರೆ ವೃದ್ಧ ಬಹದ್ದೂರ್ ಶಾನನ್ನು ಚಕ್ರವರ್ತಿ ಎಂದು ಘೋಷಿಸಿದರು. ಆದರೆ ಆತನ ಬಳಿ ಸೈನಿಕರಿಗೆ ವೇತನ ನೀಡಲು ಹಣವಿರಲಿಲ್ಲ. ಆಗ ಸಿಪಾಯಿಗಳು ದೆಹಲಿ, ಕಾನ್ಪುರ್ ಮುಂತಾದ ಕಡೆ ಖಜಾನೆಗಳನ್ನು ಲೂಟಿ ಮಾಡಿದರು. ಹಿಂಸಾಕೃತ್ಯದಲ್ಲಿ ತೊಡಗಿದ್ದರು. ದೆಹಲಿ ಇಂಗ್ಲಿಷರ ಕೈ ತಪ್ಪಿದಾಗ ಸಿಖ್ ಸೈನಿಕರ ಬೆಂಬಲದಿಂದ ಜಾನ್ ನಿಕೋಲ್ಸನ್ ಮತ್ತೆ ಅದನ್ನು ಕೈವಶ ಮಾಡಿಕೊಂಡರು. ಬ್ರಿಟಿಷರು ಮೊಘಲ್ ದೊರೆ ಬಹದ್ದೂರ್ ಶಾನನ್ನು ಬಂಧಿಸಿ ರಂಗೂನಿಗೆ ಕೊಂಡೊಯ್ದು ಸೆರೆಯಲ್ಲಿಟ್ಟರು. ಅವನ ಮಕ್ಕಳನ್ನು ಗುಂಡಿಟ್ಟು ಕೊಂದು ಹಾಕಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಗ್ಲಿಷರೊಂದಿಗೆ ಯುದ್ಧ ಹೂಡಿದಳು. ದತ್ತುಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ಇಂಗ್ಲಿಷರೊಡನೆ ಹೋರಾಡಿ ಗ್ವಾಲಿಯರನ್ನು ವಶಪಡಿಸಿಕೊಂಡಳು. ಮತ್ತೊಮ್ಮೆ ಯುದ್ಧ ನಡೆಯಿತು. ಕುದುರೆ ಏರಿ ಖಡ್ಗ ಹಿಡಿದು ಹೋರಾಡಿ ವೀರ ಮರಣ ಹೊಂದಿದಳು. ಕಾನ್ಪುರದ ಬಳಿ ನಾನಾ ಸಾಹೇಬನ ಹೋರಾಟದಿಂದಾಗಿ ಬಹುಸಂಖ್ಯೆಯಲ್ಲಿ ಇಂಗ್ಲಿಷರು ಶರಣಾಗತರಾದರು. ಅವರೆಲ್ಲರೂ ನಾನಾ ಸಾಹೇಬನಿಂದ ಕೊಲ್ಲಲ್ಪಟ್ಟರು. ಮುಂದೆ 1857ರ ಜೂನ್ ತಿಂಗಳಲ್ಲಿ ಜನರಲ್ ಹ್ಯಾವ್ಲಾಕ್ ಕಾನ್ಪುರವನ್ನು ವಶಪಡಿಸಿಕೊಂಡನು. ನಾನಾ ಸಾಹೇಬನು ನೇಪಾಳಕ್ಕೆ ಓಡಿ ಹೋದನು. ಇವನ ಸೇನಾಪತಿ ತಾಂತ್ಯಾ ಟೋಪಿ ಮತ್ತೆ ಕಾನ್ಪುರವನ್ನು ತನ್ನ ಕೈವಶ ಮಾಡಿಕೊಂಡನು. ಝಾನ್ಸಿಗೆ ತೆರಳಿ ಇಂಗ್ಲಿಷರೊಡನೆ ಹೋರಾಡಿದನು. ಅಲ್ಲಿ ತಾಂತ್ಯಾ ಟೋಪಿಗೆ ಸೋಲಾಯಿತು. ಆಗ ಕಾಡಿನಲ್ಲಿ ಅಡಗಿಕೊಂಡನು. ಮಾನ್ ಸಿಂಗ್ ಎಂಬ ದೇಶದ್ರೋಹಿ ತಾಂತ್ಯಾ ಟೋಪಿಯನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟನು. ಇಂಗ್ಲಿಷರು ತಾಂತ್ಯಾ ಟೋಪಿಯನ್ನು ಬಂಧಿಸಿ ಗಲ್ಲಿಗೇರಿಸಿದರು. ಲಕ್ನೋ. ಅವಧ್ನ ರಾಣಿ ಬೇಗಂ ಹಜರತ್ ಮಹಲ್ ಸಾ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು. ಈಕೆಯ ಗಂಡ ನವಾಬ್ ವಜೀರ್ ಅಲಿ ಕಲ್ಕತ್ತಾದಲ್ಲಿ ಸೆರೆಯಾಗಿದ್ದನು. ಜನರು ಹಾಗೂ ಸಿಪಾಯಿಗಳು ಸಹ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಆದಾಗ್ಯೂ ರಾಜಧಾನಿ ಲಕ್ನೋ ಬ್ರಿಟಿಷರ ಕೈವಶವಾಯಿತು.
ಬೇಗಂ ಹಜರತ್ ಮಹಲ್ ತಪ್ಪಿಸಿಕೊಂಡು ನೇಪಾಳಕ್ಕೆ ಪಲಾಯನ ಮಾಡಿದಳು. ಕೊನೆಯಲ್ಲಿ ಬ್ರಿಟಿಷರು ಈ ಚಳುವಳಿಯನ್ನು ಸಂಪೂರ್ಣವಾಗಿ ಅಡಗಿಸಿದರು. ಸ್ವಾತಂತ್ರ್ಯ ನಾವೀಗ ತಿಳಿಯೋಣ. ಭಾರತೀಯ ಸೈನಿಕರಲ್ಲಿ ಸೂಕ್ತ ನಾಯಕರ ಕೊರತೆ ಇತ್ತು. ಕೆಲವು ಸೈನಿಕರು ತಮ್ಮ ದೇಶದವರನ್ನೇ ಲೂಟಿ ದರೋಡೆ ಮಾಡಿದರು. ಜನಸಾಮಾನ್ಯರ ವಿಶ್ವಾಸ ಕಳೆದುಕೊಂಡರು. ಇಂಗ್ಲಿಷರಲ್ಲಿದ್ದ ಆಧುನಿಕ ಶಸ್ತ್ರಾಸ್ತ್ರ, ತಂತಿ ಸಂಪರ್ಕ ಸಾಧನೆಗಳು, ರೈಲು, ರಸ್ತೆ, ಸಾರಿಗೆ ಇವುಗಳನ್ನು ಬ್ರಿಟಿಷರು ಬಳಸಿದರಿಂದ ಸುಲಭವಾಗಿ ಜಯಗಳಿಸಲು ಸಾಧ್ಯವಾಯಿತು. ಭಾರತೀಯ ಸಿಪಾಯಿಗಳಿಗೆ ಇಂತಹ ಸೌಲಭ್ಯ ಬಳಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವರ ಬಳಿ ಮಾತ್ರ ಬಂದೂಕವಿತ್ತು. ಇನ್ನುಳಿದವರೆಲ್ಲರೂ ಕತ್ತಿ ಮತ್ತು ಭರ್ಜಿಗಳಿಂದಲೇ ಹೋರಾಡುತ್ತಿದ್ದರು. ಸಿಖ್ಖರು, ಹೈದರಾಬಾದ್ ನಿಜಾಮ ಮುಂತಾದ ದೇಶೀಯ ರಾಜರುಗಳು ಬ್ರಿಟಿಷರಿಗೆ ಸಹಾಯ ಮಾಡಿದರು. ಭಾರತೀಯರಲ್ಲಿ ಒಗ್ಗಟ್ಟು ಇರಲಿಲ್ಲ. ಇಂಗ್ಲಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವ ಏಕೈಕ ಗುರಿಯನ್ನು ಹೊಂದಿದ್ದರು. ಭಾರತೀಯರಲ್ಲಿ ಅಂತಹ ಸಾಮಾನ್ಯ ಗುರಿ ಇರಲಿಲ್ಲ. And we now find ourselves, by the will of God, masters of the entire Indian subcontinent from Khyber to Comorin. ವಿದ್ಯಾರ್ಥಿಗಳೇ, ನಾವೀಗ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳಾವುವು ತಿಳಿಯೋಣ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ 1858ರಲ್ಲಿ ಭಾರತದಲ್ಲಿನ ಆಡಳಿತವನ್ನು ನೇರವಾಗಿ ತಾನೇ ವಹಿಸಿಕೊಂಡಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಬ್ರಿಟಿಷರು ಹಿಂತೆಗೆದುಕೊಂಡರು. ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂಬ ಘೋಷಣೆಯನ್ನು ವಿಕ್ಟೋರಿಯಾ ರಾಣಿ ಹೊರಡಿಸಿದಳು. Victoria's empire covered 1/6 of the world. The British saw themselves as the masters abroad and a peaceful, commercial nation at home. ಭಾರತದ ಇತಿಹಾಸದಲ್ಲಿ ಈ ಕ್ರಾಂತಿ ಹೊಸ ತಿರುವನ್ನು ತಂದುಕೊಟ್ಟಿತು. ಶೋಷಣೆಯ ವಿರುದ್ಧ ಹೋರಾಡುವ ಮನೋಭಾವ ಪ್ರಪ್ರಥಮ ಬಾರಿಗೆ ಭಾರತೀಯರಲ್ಲಿ ಕಂಡುಬಂದಿತು. ಬ್ರಿಟಿಷ್ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಭಾರತೀಯರೊಡನೆ ಸರಿಯಾಗಿ ನಡೆದುಕೊಳ್ಳುವ ಭರವಸೆ ನೀಡುವಂತಾಯಿತು. ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಗೊಂಡಿತು. ಇವೆಲ್ಲವೂ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾರಣವಾಯಿತು.